ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಸಾಫ್ಟಾಗಿ ಚಪಾತಿ ಯಾವ ರೀತಿ ಮಾಡ್ತೀನಿ, ಹಾಗೆ ಪಾಲಕ್ ಪನ್ನೀರ್ ಗ್ರೇವಿ ಯಾವ ರೀತಿ ಮಾಡ್ತೀನಿ ಅಂತ ಈ ವ್ಲಾಗಲ್ಲಿ ಹಾಕಿದ್ದೀನಿ. ಒಂದು ಸರ್ತಿ ಈ ವ್ಲಾಗ್ನ ಫುಲ್ ನೋಡಿ. ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ವ್ಲಾಗಲ್ಲಿ ಹೋಲಿ ಸೆಲೆಬ್ರೇಷನ್ ಕೂಡ ಹಾಕಿದ್ದೀನಿ. ಬನ್ನಿ ಈಗ ವಿಡಿಯೋ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಪಾತ್ರೆಗೆ ನೀರು ತೊಗೊಂಡಿದ್ದೀನಿ, ಜೊತೆಗೆ ಒಂದು ಇಡಿಯಷ್ಟು ಖಾರಕ್ಕೆ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಅಂದರೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಸಿಮೆಣ್ಸಿಕಾಯಿ ಹಾಕ್ಕೋಬೇಕು. ಅದು ಸ್ವಲ್ಪ ಹೊತ್ತು ಬೇಯಬೇಕು. ಅಷ್ಟರೊಳಗಡೆ ಇಲ್ಲಿ ನಾನು ಗೋಧಿ ಹಿಟ್ಟು 2 ಕಪ್ ಅಷ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನೊಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಸಾಫ್ಟಾಗಿ ಕಲಿಸ್ಕೊಳ್ತೀನಿ. ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಕಲಿಸ್ತೀನಿ ಅಂತ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಬರಬೇಕು. ಇದು ಹಸ್ಬೆಂಡ್ ಕಲಿಸ್ತಾರೆ, ಚಪಾತಿ ಹಿಟ್ಟು ಅವರೇ ಕಲಿಸೋದು ಯಾವಾಗಲೂ. ನಾನಿವತ್ತು ಪ್ಲೈನ್ ಮಾಡ್ತಾಯಿದ್ದೀನಿ. ನಾನು ಪ್ರತಿ ಸರ್ತಿ ಏನಾದರೂ ಒಂದು ಮಿಕ್ಸ್ ಮಾಡ್ಕೊಳ್ತೀನಿ. ಅಂದರೆ ಇವತ್ತು ಪಾಲಕ್ ಪನ್ನೀರ್ ಗ್ರೇವಿ ಎಲ್ಲ ಪ್ಲೈನ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ಮಾಡ್ತೀನಿ. ಪ್ರತಿ ಸಲ ಮೊಸರಾಗಲಿ ಅಥವಾ ಪಾಲಕ್ ಇದಕ್ಕೆ ಆಗಲಿ ಬೀಟ್ರೋಟ್ ಆಗಲಿ ಏನಾದರೂ ಸೇರಿಸ್ಕೊಳ್ತೀನಿ ಚಪಾತಿ ಮಾಡಬೇಕು ಅಂದರೆ. ಹಾಗೆ ನೋಡಿ, ಹಸಿಮೆಣ್ಸಿಕಾಯಿ ಕೂಡ ಒಂದು 5 ನಿಮಿಷ ನೀರಲ್ಲಿ ಬೆಂದಿದೆ. ಈಗ ಇದಕ್ಕೆ ನಾನು ಪಾಲಕ್ ಹಾಕ್ಕೊಳ್ತೀನಿ. 2 ಕಟ್ಟಷ್ಟು ಪಾಲಕ್ ತೊಗೊಂಡಿದ್ದೀನಿ. ಪಾಲಕ್ಕು ಸ್ವಲ್ಪನೇ ಆಗುತ್ತೆ. 2 ಕಟ್ಟು ತೊಗೊಂಡು ನಾನು ದೊಡ್ಡ 2 ಕಟ್ಟು ತೊಗೊಂಡಿದ್ದೀನಿ. ಆದರೂ ಕೂಡ ಸ್ವಲ್ಪನೇ ಆಗುತ್ತೆ, ನೋಡಿಸ್ತೀನಿ ನಿಮಗೆ. ಇದು ಒಂದು 5 ನಿಮಿಷ ನೀರಲ್ಲಿ ಕುದಿಬೇಕು, ಸಾಕು. ಅಷ್ಟು ಕುದಿದ್ರೆ ಸಾಕಾಗುತ್ತೆ. ನೋಡಿ, ಚಪಾತಿ ಹಿಟ್ಟು ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಇಷ್ಟು ಗಟ್ಟಿಯಾಗಿದ್ದರೆ 1 ಅವರ್ಗೆ ಕರೆಕ್ಟಾಗಿ ನೆನೆಯುತ್ತೆ. 1 ಅವರ್ ಇದನ್ನು ಸೈಡ್ಗೆ ಇಡ್ತೀನಿ. ನಾನಿಲ್ಲಿ ಯಾವುದೇ ರೀತಿ ಎಣ್ಣೆ ಏನೂ ಹಾಕಿಲ್ಲ. ಪಾಲಕ್ ನೋಡಿ ಒಂದು 5 ನಿಮಿಷ ಕುದ್ದಿದೆ. ಈಗ ಇದನ್ನು ತೆಕ್ಕೊಂಡ್ಬಿಡ್ತೀನಿ. ತುಂಬ ಹೊತ್ತು ಬೇಯಿಸಿದ್ರೆ ಕಲರ್ ಚೇಂಜ್ ಆಗುತ್ತೆ, ಆದ ಕಾರಣ ತೆಕ್ಕೊಂಡ್ಬಿಡೋಣ. ಈಗ ತೆಗೆದುಬಿಟ್ಟು ಇದನ್ನು ತಣ್ಣೀರಲ್ಲಿ ಒಂದು ಸರ್ತಿ ತೊಳ್ಕೊಬೇಕು. ತುಂಬ ಓವರ್ ಕುಕ್ ಆಗುತ್ತೆ ಅಂತ ಅಷ್ಟೇ. ಕಲರ್ ಬೇಕಲ್ಲ ಪಾಲಕ್ ಪನ್ನೀರ್ಗೆ, ಅದಕ್ಕೋಸ್ಕರ ಇಷ್ಟು ಬೇಗ 5 ನಿಮಿಷ ಸಾಕು. ತುಂಬ ಹೊತ್ತು ಬೇಯಿಸೋದು ಬೇಡ. ಇದು ತುಂಬ ಬೆಂದಂಗೆ ಆಗಿಬಿಟ್ರೆ ಟೇಸ್ಟು ಕೂಡ ಚೇಂಜ್ ಆಗುತ್ತೆ. ಕಲರ್ ಅಂತೂ ಮೇಯ್ನ್ ಮಿಸ್ ಆಗಿಬಿಡ್ತೀವಿ. ಆದ ಕಾರಣ ಸ್ವಲ್ಪ 5 ನಿಮಿಷ ಬೆಂದರೆ ಸಾಕು. ತೊಳೆದ್ಬಿಟ್ಟು ಇದನ್ನು ಮಿಕ್ಸಿ ಜಾರ್ ಹಾಕೊಂಡು ರುಬ್ಕೊಳ್ಳೋಣ. ಹಾಗೆ ನಾನು ಒಂದು ಬಾಣಲಿಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 2 ರಿಂದ 3 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಿಲ್ಲ, ಬೆಣ್ಣೆನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ 1 ಹಿಡಿಯಷ್ಟು ಗೋಡಂಬಿ ಹಾಕ್ಕೋಬೇಕು. ಈ ಗ್ರೇವಿ ಚೆನ್ನಾಗಿ ಕ್ರೀಮಾಗಿ ಬರಬೇಕು ಅಂದರೆ ಈ ರೀತಿ ಗೋಡಂಬಿ ಹಾಕ್ಕೋಬೇಕು. ಇದನ್ನು ಈಗ ನುಣ್ಣು ರುಬ್ಕೊಂಡು ಅದೇ ಪ್ಯಾನಿಗೆ ಸೇರಿಸ್ಕೊಳ್ತೀನಿ. ಹಾಗೆಯೇ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರನ್ನ ತೊಳ್ಕೊಂಡು ಹಾಕ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಯಾಕೆಂದರೆ ಸ್ವಲ್ಪ ಕುದಿಸ್ತೀವಲ್ಲ ಗಟ್ಟಿ ಆಗುತ್ತೆ. ನೋಡಿ, ನಾನು ಇಷ್ಟು ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಪಾಲಕ್ದು ಕೂಡ ಅದೇ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ನೋಡ್ತಿದ್ದೀರಲ್ಲ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟು ಕಲರ್ ಬೇಕು ಅಂದರೆ ತುಂಬ ಹೊತ್ತು ಬೇಯಿಸಬೇಡಿ ಪಾಲಕ್ ಅಷ್ಟೇ. ನಾನು ಇದಕ್ಕೆ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಲ್ಲ ಕಲರ್ಗೆ, ಅದಕ್ಕೋಸ್ಕರ ಸಾಕು, ಬೇರೆ ಏನು ಖಾರಕ್ಕೆ ಬೇಡ. ನೋಡ್ತಿದ್ದೀರಲ್ಲ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಯಾಕೆಂದರೆ ಕ್ರೀಮಿಯಾಗಿ ಗಟ್ಟಿ ಆಗ್ತಾ ಬರುತ್ತೆ. ಹಾಗೆ 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಎಲ್ಲೂ ಮಸಾಲ ಹಾಕ್ಕೊಂಡಿಲ್ಲ ಅಲ್ವಾ, ಆದ ಕಾರಣ 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇಷ್ಟೇ ಇದಕ್ಕೆ ಹಾಕ್ಕೊಂಡೋದು. ಯಾವುದೇ ರೀತಿ ಶುಂಠಿ ಇವೆಲ್ಲ ಏನೂ ಹಾಕ್ಕೊಂಡಿಲ್ಲ. ನೋಡಿ, ಈಗ ಚೆನ್ನಾಗಿ ಒಂದು ಕುದಿ ಬರಬೇಕಾದ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಚಿಕ್ಕದು 1/4 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅಥವಾ 1/4 ಸ್ಪೂನ್ ಸಕ್ಕರೆ ಬೇಕಾದ್ರೆ ಹಾಕ್ಕೋಬೋದು. ನಾನು ಬೆಲ್ಲ ಹಾಕಿದ್ದೀನಿ ಅಷ್ಟೇ. ನಾನಿಲ್ಲಿ ಒಂದು 300 ಗ್ರಾಮಷ್ಟು ಪನ್ನೀರನ್ನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಯಾವುದೇ ರೀತಿ ಫ್ರೈ ಮಾಡಿಲ್ಲ, ಹಂಗೆ ಡೈರೆಕ್ಟಾಗಿ ಹಾಕ್ಕೊಳ್ತಿದ್ದೀನಿ. ಹಾಗೆ ಇಲ್ಲಿ ಮನೆಯಲ್ಲೇ ಇರೋವಂಥ ಕೆನೆ, ಅಂದರೆ ಹಾಲಿನ ಮೇಲೆ ಕೆನೆ ಆಗ್ಬೋದು, ಮೊಸರು ಮೇಲೆ ಕೆನೆ ಆಗ್ಬೋದು. ಕೆನೆ ತೊಗೊಳ್ಳಿ, ಫ್ರೆಶ್ ಕ್ರೀಮು ಇದರಲ್ಲೇ ಸಖತ್ ಟೇಸ್ಟ್ ಕೊಡುತ್ತೆ. ನಾನಿಲ್ಲಿ 1 ರಿಂದ 3 ಸ್ಪೂನಷ್ಟು ಕ್ರೀಮ್ ತೊಗೊಂಡು ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇಷ್ಟೇ. ಪನ್ನೀರ್ ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸೋದು ಬೇಡ, 1 ಕುದಿ ಬಂದರೆ ಸಾಕು. ಈಗ ಚಪಾತಿ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ 1 ಅವರು ಅಥವಾ 1.5 ಅವರ್ ಮೇಲೆ ಆಗಿದೆ ಅಷ್ಟೇ. ಇಷ್ಟು ಸಾಫ್ಟಾಗಿ ಆಗುತ್ತೆ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಚಪಾತಿ ಮಾಡಲಿಕ್ಕೂ ಚೆನ್ನಾಗಿರುತ್ತೆ, ಅದೇ ರೀತಿ ಸಾಫ್ಟಾಗಿ ಕೂಡ ಆಗುತ್ತೆ. ನೋಡಿ, ನಾನು ಯಾವುದೇ ರೀತಿ ಹಸಿಟ್ಟು ಏನೂ ಯೂಸ್ ಮಾಡಿಲ್ವಲ್ಲ, ಕೈಗೊಂದು ಸ್ವಲ್ಪನೂ ಅಂಟುತ್ತಿಲ್ಲ. ನಾನು ಎಣ್ಣೆ ಹಾಕಿಲ್ಲ, ಏನೂ ಹಾಕಿಲ್ಲ, ಆದರೂ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ನಾನಿಲ್ಲಿ ರಾಗಿ ಹಿಟ್ಟು ಯೂಸ್ ಮಾಡ್ತಿದ್ದೀನಿ. ಇದು ಒಡ್ರಾಗಿ ಹಿಟ್ಟು, ಅಂದರೆ ರಾಗಿಯಲ್ಲಿ ಒಳಗಡೆ ಇರುತ್ತಲ್ಲ ಆ ಭಾಗ ಮಾತ್ರ ಯೂಸ್ ಮಾಡ್ಕೊಳ್ತೀವಿ. ಪೌಡ್ರ್ ಮಾಡ್ಕೊಂಡಿದ್ದೀನಿ. ಆ ಕಪ್ಪಗಿರೋದನ್ನೆಲ್ಲ ತೆಗೆದುಬಿಡ್ತಾರೆ. ಇದು ಮಕ್ಕಳಿಗೆ ಸರಿಗೆ ಯೂಸ್ ಮಾಡ್ತಾರೆ. ಅದು ನಾನು ಚಪಾತಿ ಮಾಡಲಿಕ್ಕೆ ಇವಕ್ಕೆಲ್ಲ ಯೂಸ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಫೋಲ್ಡ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಒಸ್ಕೊಂಡಾದ್ಮೇಲೆ 1 ಸ್ಪೂನಲ್ಲಿ 1/4 ಸ್ಪೂನ್ 2 ರಿಂದ 3 ಡ್ರಾಪ್ಸ್ ಅಷ್ಟು ತುಪ್ಪ ಹಾಕ್ಕೊಂಡು ಸವರ್ಕೊಳ್ತಿದ್ದೀನಿ. ಎಣ್ಣೆನಾದರೂ ಹಾಕ್ಕೋಬೋದು, ತುಪ್ಪ ಆದರೂ ಹಾಕ್ಬೋದು. ನಾನು ಮಕ್ಳಿಗೆ ಕೊಡ್ತಾ ಇರೋದ್ರಿಂದ ತುಪ್ಪ ಹಾಕ್ತಿದ್ದೀನಿ.
ಈ ಥರ ಫೋಲ್ಡ್ ಮಾಡಿ ಎಲ್ಲ ಚಪಾತಿಗಳನ್ನ ಇಟ್ಕೊಳ್ತೀನಿ. ಅಂದರೆ 10 ಚಪಾತಿ ಮಾಡ್ಕೊಳ್ತೀನಿ ಮಕ್ಕಳು ಬಾಕ್ಸ್ಗೆ ತಿನ್ನಲಿಕ್ಕೆ ಎಲ್ಲಕ್ಕೂ ಬೇಕು. ಅದಕ್ಕೋಸ್ಕರ ಅಂದರೆ ಅವ್ರಿಗೆ 4 ಚಪಾತಿ ಬೇಕು. ಕೂಪರ್ ಬೇರೆ ಇದನ್ನೆಲ್ಲ 1-2 ಚಪಾತಿ ಎಕ್ಸ್ಟ್ರಾ ಮಾಡ್ತೀನಿ. ಒಂದೊಂದು ದಿವಸ ಇಷ್ಟ ಆದರೆ ಇನ್ನೊಂದು ಚಪಾತಿ ತಿಂತಾರೆ, ಅದಕ್ಕೋಸ್ಕರ 10 ಮಾಡ್ತೀನಿ. 10ರಲ್ಲಿ 5 ಒಬ್ಬೊಬ್ರಿಗೆ ಅಂತ ಮಾಡ್ತೀನಿ. ಬಾಕ್ಸ್ಗೆ 3, ತಿನ್ನಲಿಕ್ಕೆ 2 ಅಂತ ಒಂದೊಂದೇ ತಿನ್ನೋದು. ಆದರೆ ಒಂದೊಂದು ಸರ್ತಿ ತಿಂತಾರೆ, ಅದಕ್ಕೋಸ್ಕರ 2 ಎಕ್ಸ್ಟ್ರಾ ಮಾಡಿರ್ತೀನಿ. ಇಲ್ಲಾಂದರೆ ಕೂಪರ್ ಇರ್ತಾನಲ್ಲ, ಕೂಪರ್ ತಿಂತಾನೆ. ನಮ್ಗೆ ಸ್ವಲ್ಪ ಲೇಟಾಗಿ ಆಗುತ್ತಲ್ಲ ಬ್ರೇಕ್ಫಾಸ್ಟು, ಅದಕ್ಕೋಸ್ಕರ ನಾನಿಲ್ಲಿ ಹೆಂಚು ಚೆನ್ನಾಗಿ ಕಾಯಿಸ್ಕೋಬೇಕು. ಆಮೇಲೆ ಚಪಾತಿ 2 ಸೈಡು ತುಪ್ಪ ಹಾಕ್ಕೊಂಡೆ ಫ್ರೈ ಮಾಡಿದ್ದೀನಿ. ತುಪ್ಪ ಹಾಕ್ಕೊಂಡು ಒಳ್ಳೆ ಫ್ಲೇವರ್ ಕೊಡುತ್ತೆ ಚಪಾತಿ, ಸಾಫ್ಟಾಗಿ ಕೂಡ ಬರುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಸಾಫ್ಟಾಗಿದೆ ಅಂತ. ನೋಡಿ ಬಿಸಿ ಬಿಸಿ ಮೇಲೇ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಲೇಯರ್ ಬರುತ್ತೆ ಚಪಾತಿ. ಆ ರೀತಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಸ್ಕೊಂಡ್ರೆ ಈ ಥರ ಲೇಯರ್ ಬರುತ್ತೆ, ಸಾಫ್ಟಾಗಿರುತ್ತೆ. ನೀವು ಸಂಜೆ ತಿಂದರೂ ಇದೇ ರೀತಿ ಇರುತ್ತೆ. ಅದೇ ತಿಂತಾಳೆ. ಹಾಗೆ ಬಾಕ್ಸ್ ಮಕ್ಕಳಿಗೆ ಹಾಕಿದ್ದಾಯಿತು. ನೋಡಿದ್ರಲ್ಲ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ. ಇದೆಲ್ಲ ಆದಮೇಲೆ ಈಗ ನಾವು ಹೋಲಿ ಸೆಲೆಬ್ರೇಟ್ ಮಾಡೋಣ. ಇದು ಫಸ್ಟ್ ಡೇ, ಇವತ್ತು ಗ್ರಹಣ ಆದ ಕಾರಣ ಇಷ್ಟೇ. ನಾನು ಮತ್ತೆ ನೈಟೆಲ್ಲ ಏನು ಅಡುಗೆ ಎಲ್ಲ ಮಾಡೋಕ್ಕೋಗಿಲ್ಲ. ನೈಟು ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ ಮಕ್ಕಳಿಗಷ್ಟೇ. ಇದು ನೆಕ್ಸ್ಟ್ ಡೇ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಅವತ್ತು ಗ್ರಹಣ ಇದ್ದ ಕಾರಣ ನೈಟೇ 10 ಗಂಟೆವರೆಗೂ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಆದ ಕಾರಣ ಸ್ವಲ್ಪ ಬೇಗ ಹೋಲಿ ಆಡೋಣ ಅಂತ. ಅವತ್ತು ಗ್ರಹಣ ಅಲ್ವಾ, ಬೇಡ ಅಂತ ನಿಲ್ಲಿಸಿದ್ವಿ. ನೆಕ್ಸ್ಟ್ ಡೇ ಇಲ್ಲಿ ಎಲ್ಲ ಆರ್ಗಾನಿಕ್ ಕಲರ್ಸೇ ತರಿಸಿದ್ದೆ ನಾನು. ಎಲ್ಲರೂ ಆರ್ಗಾನಿಕ್ ಕಲರ್ಸೇ ತರಿಸಿದ್ರು. ಈ ಮಕ್ಕಳು ಕಲರ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ರಂಗೋಲಿ ಕಲರ್ ತೊಗೊಬಂದ್ಬಿಟ್ಟಿದ್ದಾರೆ. ಅದೆಲ್ಲ ತಂದ್ರೂ ಗೊತ್ತಿಲ್ಲ. ಆ ಕಲರ್ ಹೋಗ್ಲಿಕ್ಕೆ 2 ಡೇಸ್ ಬೇಕಾಯಿತು. ಆಟ ಆಡ್ಬೇಕಾದ್ರೆ ಗೊತ್ತಾಗಿಲ್ಲ ಅದು ಕಲರ್ ಹೋಗುತ್ತೆ ಅಂತೇಳ್ಬಿಟ್ಟು. ಆದರೆ ಕೈಗೆಲ್ಲ ಆಗೋಗ್ಬಿಡ್ತು. 2 ಡೇಸ್ ಆದರೆ ಆ ಕಲರ್ ಹೋಗಲಿಲ್ಲ. ಇಲ್ಲಿ ಮಕ್ಕಳೆಲ್ಲ ಒಂದು ಸ್ವಲ್ಪ 1 ಅವರ್ ಮುಂಚೆ ಆಟ ಆಡೋಕ್ಕೆ ಹೋಗಿದ್ರು. ಆಮೇಲೆ ನಾನು ಕೂಡ ಜಾಯಿನ್ ಆದೆ. ನಾನು ಪದ್ಮ ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ಪ್ರತಿ ವರ್ಷವೂ 1 ಅವರ್ ಸ್ವಲ್ಪ ಹೊತ್ತು ಮನೆ ಹತ್ರನೇ ಈ ಥರ ಕಲರ್ ಆಡ್ತೀವಿ. ಚೆನ್ನಾಗಿರುತ್ತೆ ಹೋಲಿ ದಿನ ಮಕ್ಕಳ ಜೊತೆ ಎಲ್ಲ ಎಂಜಾಯ್ ಮಾಡಲಿಕ್ಕೆ. ಆಮೇಲೆ ಈ ಥರ ಪೈಪ್ ಆನ್ ಮಾಡಿಕೊಂಡು ನೀರಲ್ಲಿ ಆಟ ಆಡ್ತೀವಿ. ಕಲರ್ಸ್ಗಿಂತ ಈ ನೀರಲ್ಲಿ ಆಟ ಆಡೋದೇ ಜಾಸ್ತಿ ನಾವು. ನೋಡ್ತಿದ್ದೀರಲ್ಲ ಮಕ್ಕಳೆಲ್ಲ ಹೆಂಗೆ ಎಂಜಾಯ್ ಮಾಡ್ತಿದ್ದಾರೆ ಅಂತ. ನಾವು ಹೋಲಿನ ಈ ರೀತಿ ಸೆಲೆಬ್ರೇಟ್ ಮಾಡ್ತೀವಿ, ಸಿಂಪಲಾಗಿ ಮಾಡ್ತೀವಿ. ಗ್ರಹಣ ಇದ್ದ ಕಾರಣ ನಿನ್ನೆ ಮಾಡಲಿಕ್ಕಾಗಿಲ್ಲ, ಅದಕ್ಕೋಸ್ಕರ ನೆಕ್ಸ್ಟ್ ಡೇ ಹೋಲಿ ಆಡಿದ್ವಿ. ಫ್ರೆಶ್ ಅಪ್ ಆಗಿ ಬಂದು ಈಗ ದೇವ್ರ ಪೂಜೆ. ಬೆಳಗ್ಗೆಯಿಂದ ಏನು ಸ್ನಾನ ಎಲ್ಲ ಮಾಡಿರಲಿಲ್ಲ, ಹೋಲಿ ಆಡಬೇಕು ಅಂತಲೇ. ಈಗ ಪೂಜೆ ಮಾಡೋಣ. ನಾನಿಲ್ಲಿ ನೈಟೇ ಎಲ್ಲ ರೆಡಿ ಮಾಡಿಟ್ಬಿಟ್ಟಿದ್ನಲ್ಲ, ಆದ ಕಾರಣ ಬೆಳಗ್ಗೆ ಬೇಗ ಆಯಿತು. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆಮೇಲೆ ಹೋಲಿ ಆಡಿದ್ದು. ಆಮೇಲೆ ಪೂಜೆ ಎಲ್ಲ ಮುಗಿಸಿ ನಿಮಗೆ ತೋರಿಸ್ತೀನಿ ಕೈ ಯಾವ ರೀತಿ ಕಲರ್ ಆಗಿದೆ ಅಂತ. ನಾನು 2 ದಿನ ಚಪಾತಿ ದೋಸೆ ಏನೂ ಮಾಡಲೇ ಇಲ್ಲ. ಕೈಯಲ್ಲಿ ಯೂಸ್ ಮಾಡೋದಂಥದ್ದು ಏನೂ ಮಾಡೋಕ್ಕೆ ಹೋಗಿಲ್ಲ. ಹಾಗೆ ಆದಷ್ಟು ಆರ್ಗಾನಿಕ್ ಯೂಸ್ ಮಾಡಿ. ಮುಖದಲ್ಲೆಲ್ಲ ಹೋಯ್ತು, ಆದರೆ ಕೈಯಲ್ಲಿ ಮಾತ್ರ ಹೋಗಿಲ್ಲ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನನ್ನ ವಿಡಿಯೋ ನೋಡೋಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.